ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿ ನೈನ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಆಗಿದೆ ಆ್ಯಂಡ್ ಸೋಮವಾರದ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಹಾಯ್ ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಇವತ್ತು ಎಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ಇಂಪಾರ್ಟೆಂಟ್, ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಷಯ. ಮನೆ ತುಂಬ ಮೆಸ್ಸಿ ಆಗಿದೆ. ಅಡುಗೆ ಮಾಡಿಕೊಂಡು ಹಾಗೆ ಕೆಲಸ ಮಾಡಿಕೊಂಡು ನಾನು ಡೈಲಿ ರುಟೀನು ಕಂಪ್ಲೀಟ್ ಮಾಡಿಕೊಂಡು ಮಾಡ್ತೀನಿ. ಮನೆ ಮೆಸ್ಸಿ ಆಗಿರೋದ್ರಿಂದ ಇವಾಗೇ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ. ನಮ್ಮ ಮನೆ ಗ್ಯಾಸ್ ಸ್ಟವ್ ಅಂತೂ ತುಂಬಾ ಗಲೀಜಾಗುತ್ತೆ, ಬಟ್ ಈಸಿ ಮೇಂಟೆನೆನ್ಸು. ಇಲ್ಲಿ ಕಿಟಕಿ ಇರೋದ್ರಿಂದ ಏನಾಗುತ್ತೆ, ತುಂಬ ಧೂಳು ಬರುತ್ತೆ. ನಾನು ಒಂದೊಂದ್ಸಲ ಅಡುಗೆ ಮಾಡಿಲ್ಲ ಅಂದ್ರೂ, ಗ್ಯಾಸ್ ಯೂಸ್ ಮಾಡಿಲ್ಲ ಅಂದ್ರೂ ಇದ್ರ ಮೇಲೆ ಧೂಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಡೈಲಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಡೈಲಿ ಇದನ್ನು ಒಂದ್ಸಲ ಕ್ಲೀನ್ ಮಾಡ್ಕೊಳ್ಬೇಕು. ಕಿಟಕಿ ಹಾಕೋದಿಲ್ಲ ನಾವು ಕೂಡ, ಯಾಕಂದರೆ ಗಾಳಿ ಆಡಲಿ, ಸಿಲಿಂಡರ್ ಎಲ್ಲ ಇರುತ್ತಲ್ವ, ಸೊ ಗಾಳಿ ಆಡಲಿ ಅಂತ. ನನಗಂತೂ ಇದು ಕಿಚನ್ ಕೌಂಟರ್ ಟಾಪ್ ಮಾತ್ರ ಯಾವಾಗೂ ಚೆನ್ನಾಗಿರಬೇಕು, ಅದು ಕ್ಲೀನಾಗಿದ್ದರೆ ಸಾಕು. ಇದು ಕ್ಲೀನ್ ಮಾಡೋದು ಮಾತ್ರ ಈಸಿಯಾಗೆ ಕ್ಲೀನ್ ಮಾಡ್ಕೋಬೋದು, ಯಾಕಂದರೆ ಈಸಿ ಮೇಂಟೆನೆನ್ಸ್ ಇದೆ. ನನಗೆ ಈ ಥರ ಕ್ಲೀನಾಗಿದ್ದರೆ ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ಕಿಚನ್ ಕೌಂಟರ್ ಟಾಪ್ ಮಾತ್ರ ನನಗೆ ಚೆನ್ನಾಗಿರಬೇಕು. ಯಾಕೆ ಬೇರೆ ಮನೆಯಲ್ಲಿ ಏನೇ ಮೆಸ್ಸಿ ಆಗಿದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ನಾನು ಈ ಗ್ಯಾಸ್ನ ಅಮೆಝಾನಲ್ಲೇ ತೊಗೊಂಡಿದ್ದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪಿಜನ್ ಕಂಪನಿ ಮ್ಯಾನುಫ್ಯಾಕ್ಚರ್ ಬಂದು ನಮ್ಮ ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋದು, ಸ್ಟವ್ ಕ್ರಾಫ್ಟ್ ಅಂತ ಕಂಪನಿ. ಬಟ್ ಇದು ಆನ್ಲೈನಲ್ಲಿ ಅಲ್ಲಿ ಸ್ಟಾಕ್ ಇರಲಿಲ್ಲ, ಆವಾಗ ಸೇಲ್ಸ್ ಮಾಡ್ತಿರ್ಲಿಲ್ಲ ಅವರು ಫ್ಯಾಕ್ಟ್ರಿ ಸೈಡಿಂದ. ನಾವು ಲೋಕಲ್ ಅವರು ಇಲ್ಲೇ ಫ್ಯಾಕ್ಟ್ರಿ ಸೈಡಲ್ಲೇ ಗೋಡೌನಲ್ಲಿ ತೊಗೋಬೋದು. ಬಟ್ ನಾನು ಅಮೆಝಾನಲ್ಲಿ ಯಾವಾಗಲೂ ಶಾಪಿಂಗ್ ಮಾಡೋದ್ರಿಂದ ಫಸ್ಟ್ ಒಂದು ಸಲ ನಮ್ಮ ಅಮ್ಮಂಗೆ 2 ಬರ್ನರ್ ಕೊಡಿಸಿದ್ದೆ. ಆ್ಯಂಡ್ ಇವಾಗ ಇದು 3 ಬರ್ನರ್ ತೊಗೊಂಡಿದ್ದು. ನಿಜವಾಗ್ಲೂ 4 ತಿಂಗಳು ಬಂತು ಸಿಲಿಂಡರು. ತುಂಬ ಒಳ್ಳೆ ಗ್ಯಾಸ್ ಅಂತಲೇ ಹೇಳ್ತೀನಿ. ನಾನು ಬೇರೆಯವ್ರಿಗೂ ಇದೇ ಸಜೆಸ್ಟ್ ಮಾಡೋದು, ತೊಗೊಂಡ್ರೆ ಪಿಜನ್ ಕಂಪನಿ ಇದೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈಸಿ ಮೇಂಟೆನೆನ್ಸ್. ಗ್ಲಾಸ್ ಟಾಪ್ ಕೂಡ ನೋಡೋಕ್ಕೂ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಕೂಡ A1 ಕ್ವಾಲಿಟಿ ಚೆನ್ನಾಗಿದೆ, ಬೈ ಮಾಡ್ಬೋದು. ಪೊಂಗಲ್ ಮಾಡೋಣ ಅಂತ ಹೇಳಿ ಈ ಗ್ಲಾಸಲ್ಲಿ ಅರ್ಧ ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಹುರ್ಕೊತೀನಿ, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು, ಆಮೇಲೆ ತೊಳ್ಕೊಬೇಕು. ಕೆಲವರು ಫಸ್ಟೇ ತೊಳ್ಕೊಂಬಿಡ್ತಾರೆ, ಆವಾಗ ಅದನ್ನ ಫ್ರೈ ಮಾಡಿರಲ್ಲ, ಚೆನ್ನಾಗಾಗಲ್ಲ, ಅದು ಟೇಸ್ಟ್ ಒಂಥರ ಬರುತ್ತೆ. ಅದಕ್ಕೆ ಫಸ್ಟು ಫ್ರೈ ಮಾಡ್ಕೋಬೇಕು. ಇದು ಕೆಂಪಾಳ ಬರೋ ಹಾಗೆ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು. ಇವಾಗ ಇದಕ್ಕೆ 1 ಗ್ಲಾಸ್ ಸೊಸೈಟಿ ಅಕ್ಕಿ ತೊಗೋತಾ ಇದ್ದೀನಿ. 1 ಗ್ಲಾಸ್ ಪ್ಲಸ್ ಅರ್ಧ ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೊಸೈಟಿ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಕೋಬಾರ್ದು ಪೊಂಗಲ್ಗೆ, ಬಿಸಿಬೇಳೆ ಬಾತಿಗೆಲ್ಲ. ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಬೇಳೆ ತೊಗೊಂಡಿರೋದ್ರಿಂದ 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ತೆಳುವಾದ ಕನ್ಸಿಸ್ಟೆನ್ಸಿ ಬರಲಿ ಅಂತ ಹೇಳಿ. ಫಸ್ಟೇ ಒಗ್ಗರಣೆ ಹಾಕಿ ಆಮೇಲೆ ಕುಕ್ಕರಲ್ಲಿ ಕೂಗಿಸ್ಕೋಬೋದು, ಬಟ್ ಗಟ್ಟಿ ಆಗಿಬಿಟ್ರೆ ನೀರು ಹಾಕಿದ್ರೆ ಮತ್ತೆ ಟೇಸ್ಟ್ ಹೋಗುತ್ತೆ. ಅದರಿಂದ ಲಾಸ್ಟಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. 2 ರೀತಿಯೂ ಮಾಡ್ಕೋಬೋದು. ಸೊ ಒಂದು 3-4 ವಿಜಿಲ್ ಕೂಗೋಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಕೊಂಡೆ. ತಲೆಗೆ ಸ್ನಾನ ಮಾಡ್ತಿರೋದ್ರಿಂದ ಫಸ್ಟು ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತೀನಿ, ಯಾಕಂದರೆ ವಿತೌಟ್ ಆಯಿಲು ಶ್ಯಾಂಪೂ ಹಾಕಬಾರ್ದು ಡೈರೆಕ್ಟಾಗಿ. ಹೇರ್ ಫಾಲ್ಗೆ ಇದಕ್ಕೆಲ್ಲ ಸಮಸ್ಯೆಗೆ ಮೂಲ ಕಾರಣವೇ ಡೈರೆಕ್ಟಾಗಿ ಏನಾದರೂ ಶ್ಯಾಂಪೂ ಹಾಕೊಂಡ್ರೇ ಹೇರ್ ಫಾಲ್ ಎಲ್ಲ ಆಗೋದು. ಸೊ ಯಾವತ್ತೇ ಆಗಲಿ ತಲೆಗೆ ಎಣ್ಣೆ ಹಾಕ್ಬಿಟ್ಟನೇ ಸ್ನಾನ ಮಾಡ್ಕೋಬೇಕು. ಅಕಸ್ಮಾತ್ ನನ್ನ ತಲೆಗೆ ಎಣ್ಣೆ ಹಾಕೋದಿದ್ರೆ ಏನಾದರೂ ತಲೆಗೆ ಸ್ನಾನ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಏನು ಮಾಡ್ತೀನಿ ಅಂದರೆ ಶ್ಯಾಂಪೂನೇ ಹಾಕಲ್ಲ ಅವತ್ತು, ಅಷ್ಟೇ. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೋತೀನಿ. ಇವಾಗ ವಿಜಲ್ ಆಗಿದೆ. ಒಗ್ಗರಣೆಗೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸು ಹಾಕ್ಕೊಂಡು, ಗೋಡಂಬಿ ಎಲ್ಲ ಹಾಕ್ಕೊಂಡು, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದೊಂಥರ ಆ್ಯಂಟಿಬಯೋಟಿಕ್ ರೆಸಿಪಿ ಥರ, ಅಷ್ಟು ಚೆನ್ನಾಗಿರುತ್ತೆ. ಶುಂಠಿನ ಕಟ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಬಿಟ್ಟೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಆಗಿತ್ತು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಫಸ್ಟು ತಿಂದಿರೋ ಆಫೀಸಿಗೆ ಬೇರೆ ಕಳ್ಸೋಣ ಅಂದ್ಕೊಂಡು, ಆಮೇಲೆ ರವಿ ಬಂದಾದಮೇಲೆ ನಾನು ವಾಪಸ್ ಬಂದು ತಿಂಡಿ ತಿಂದ್ಕೊಂಡೆ. ಇವಾಗ ರವಿ ಆಫೀಸ್ಗೆ ಹೋಗಿ ನನ್ನ ತಿಂಡಿ ಕಳಿಸಿದ್ರು. ತುಂಬ ಲೇಟ್ ಆಗೋಯ್ತು. ಆ್ಯಂಡ್ ಆರೋಗಿದೆ ಕೂಡ, ಬೆಚ್ಚಗಿದೆ ಅಷ್ಟೇ.
ಚೆನ್ನಾಗಿದೆ. ಏನಂದರೆ ರೇಷನ್ ತಿದ್ದುಪಡಿ ಬಿಟ್ಬಿಟ್ಟಿದ್ದಾರೆ. ಸೊ ಜನ ಎಲ್ಲ ರೇಷನ್ ಸೇರಿಸ್ಕೊಬೇಕು, ಹೊಸ ರೇಷನ್ ಕಾರ್ಡ್ ಮಾಡ್ಕೋಬೇಕು ಅಂಥವರೇ ಜಾಸ್ತಿ. ಮಧ್ಯಾಹ್ನ ಲೇಟ್ ಆಗಿದ್ದರಿಂದ ರವೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಸೊ ಮನೆಗೆ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಬಜ್ಜಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಜೊತೆಗೆ. ಹಾಗೆ ನಾಳೆ ತಿಂಡಿಗೆ ಇಡ್ಲಿ ಅಥವಾ ದೋಸೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಸೊಸೈಟಿ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿನ ಹಾಕಿ ತೊಳೆದು ಎತ್ತಿಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇದ್ದರು. ಬೇಗ ಬಂದು ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಆಗಲಿಲ್ಲ. ಅದಕ್ಕೆ ರವಿನ ಉಪ್ಪಿಟ್ಟು ಮಾಡ್ಬಿಡು ಅಂದರು. ಉಪ್ಪಿಟ್ಟು ಜೊತೆ ಒಂದೇ ತಿನ್ನಬೇಕಲ್ಲ ಅಂತ ಹೇಳಿ ನನ್ನ ಫೇವ್ರೆಟ್ ಬಜ್ಜಿ ಮಾಡಿಕೊಂಡೆ. ಯಾಕೋ ತುಂಬ ಟಯರ್ಡ್ ಆದಂಗೆ ಆಗ್ತಾಯಿದೆ. ಫುಲ್ಲು ಗಾಳಿ ಬೀಸ್ತಾ ಇದೆ. ನಂದೇನೋ ಊಟ ಆಯಿತು. ಮಳೆ ಬರ್ತಾ ಇದೆ. ಹನಿ ಹಾಕ್ಬಿಡ್ತಾ ಆಗ್ಲೇ. ರವಿನ ಇವಾಗ ಊಟ ಕಳಿಸ್ಬೇಕು. ಮೆಹರ್ ಬೇರೆ ಇಲ್ಲ ಆಫೀಸಲ್ಲಿ. ಅವ್ರ ಅಜ್ಜಿ ತೀರ್ಕೊಂಡಿದ್ದಾರೆ ನೆನ್ನೆ. ಅದರಿಂದ ನಾವಿಬ್ಬರು ಆಫೀಸ್ ಮೇಂಟೈನ್ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಬೆಳಗ್ಗೆ ಏನೋ ಹೇಳಬೇಕು ಅಂತ ಅಂದೆ, ಅದರಿಂದ ಹೇಳೇ ಇಲ್ಲ. ಯಾಕಂದರೆ ತುಂಬ ಬ್ಯುಸಿ ಇರೋದ್ರಿಂದ ಹೇಳೋಕ್ಕಾಗಲಿಲ್ಲ. ಇವಾಗ ಮನೆಗೆ ಬಂದೆ, ಹೇಳ್ತೀನಿ ಏನು ಅಂತ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ವೈಟ್ ಹೇರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇದು ನನಗೆ ಪ್ರಾಬ್ಲಮ್ ಅಲ್ಲ, ಇದು ನನಗೆ ಇಷ್ಟ. ಅದಕ್ಕೆ ನಾನು ಇದನ್ನ ಕಲರ್ ಮಾಡಿಲ್ಲ ಅಥವಾ ಮೆಹಂದಿ ಹಾಕಿಲ್ಲ. ಹಾಕಬೇಕು ಮೆಹಂದಿ, ಆದರೂ ಕಲರ್ ಏನು ಮಾಡೋದಿಲ್ಲ. ನಾನು ನ್ಯಾಚುರಲಾಗಿ ಮೆಹಂದಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಯಾವಾಗಲೂ ಅದನ್ನೇ ಹೈಲೈಟ್ ಮಾಡಿ ಹೇಳ್ತಿರ್ತಾರೆ ನನಗೆ. ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ತೋರಿಸ್ತೀನಿ ರೀ. ನೋಡಿ, ಇದು ನನ್ನ ಬ್ಲಡ್ ರಿಪೋರ್ಟು. ಇದರಲ್ಲಿ ಏನಪ್ಪ ತುಂಬ ಚೆನ್ನಾಗಿರೋದು ಅಂದರೆ ಹಿಮೋಗ್ಲೋಬಿನ್ ಬಂದು 12 ಪಾಯಿಂಟ್ ಇದೆ. ಎಷ್ಟು ಖುಷಿಯಾಗುತ್ತೆ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಅನಿಮಿಯಾ ಸಮಸ್ಯೆ ಇರುತ್ತೆ. ಅಂದರೆ 100%ಅಲ್ಲಿ 90% ಹೆಣ್ಮಕ್ಳಿಗೆ ಅನಿಮಿಯಾ ಸಮಸ್ಯೆ ಇದ್ದೇ ಇರುತ್ತೆ. ಅಂದರೆ 12 ಪಾಯಿಂಟ್ಗಿಂತ ಕಮ್ಮಿ ಇದ್ದರೆ ಅನಿಮಿಕ್ ಅಂತ ಹೇಳ್ತಾರೆ. ನಾನು ಒಬ್ಬಳು ಅನಿಮಿಯಾ ಪೇಷೆಂಟ್. ಓಕೆನಾ. ಲಾಸ್ಟ್ 3 ವರ್ಷದ ಹಿಂದೆ ನನಗೆ 12 ಪಾಯಿಂಟ್ ಇತ್ತು. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂದ್ಕೊಂಬಿಟ್ಟಿದ್ದೆ. ಯಾಕಂದರೆ ಅಲ್ಲಿಂದ ನನಗೆ ಯಾವತ್ತೂ 12 ಬಂದಿರಲಿಲ್ಲ. ಯಾವಾಗಲೂ 5 ಪಾಯಿಂಟ್ 6 ಪಾಯಿಂಟ್ ಇದ್ದು 5-6 ಸಲ ಬ್ಲಡ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದನ್ನೆಲ್ಲ ದಾಟ್ಕೊಂಡು ಬಂದು ಇವತ್ತು 12 ಪಾಯಿಂಟ್ ಬಂದಿದೆ ಅಂದರೆ ಅದಕ್ಕೆ ನನ್ನ ಲೈಫ್ ಸ್ಟೈಲೇ ಕಾರಣ. ನಾನು ಆ ರೀತಿ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾಯಿದ್ದೀನಿ ಅಂತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಸ್ವಲ್ಪ ಲೇಝಿ. ಓಕೆನಾ. ಅಂಥದ್ರಲ್ಲಿ ನನಗೆ ಈ ರೀತಿ 12 ಪಾಯಿಂಟ್ ಬಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಅಂತ ಅಂದರೆ ನಿಮಗೂ ಕೂಡ ಬಂದೇ ಬರುತ್ತೆ. ಯಾರಿಗೆ ಬ್ಲಡ್ ಕಮ್ಮಿ ಇದೆ ಅನ್ನೋ ಸಮಸ್ಯೆ ಎದುರಿಸ್ತಾ ಇರೋರಿಗೆ ಯಾವ ರೀತಿ ಅಂತ ನಾನು ಹೇಳ್ತೀನಿ. ನನಗೆ ಮದುವೆ ಮುಂಚೆ ಮತ್ತು ಮದುವೆ ಆದಮೇಲೂ ಅನಿಮಿಯಾ ಇರೋದ್ರಿಂದ ಈ ದಾಳಿಂಬೆ, ಮೂಸಂಬಿ ಜ್ಯೂಸು, ಅದು ಇದು ಬೀಟ್ರೋಟ್ ಅದೆಲ್ಲ ತುಂಬಾ ರೂಢಿ ಮಾಡಿಬಿಟ್ಟಿದ್ರು. ನಾನು ಅದನ್ನೇ ವ್ಲಾಗಲ್ಲಿ ತೋರಿಸ್ತಾ ಇದ್ದಿದ್ದು ಅಷ್ಟೇನೆ. ನಾನು ಏನು ಇಂಟೇಕ್ ಮಾಡ್ತೀನಿ ಅದನ್ನೇ ತೋರಿಸ್ತಾ ಇದ್ದೆ. ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಏನೂ ತೊಗೊಬಂದು ಏನು ಮಾಡ್ತಾ ಇರಲಿಲ್ಲ. ನಂಗೆ ಅಷ್ಟು ಮಾಡೋ ಅಷ್ಟು ಪೇಷನ್ಸ್, ಟೈಮ್, ಮನಿ ಯಾವುದೂ ನಾನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನನ್ನ ಹುಡುಗಿರ ಫ್ರೆಂಡ್ಸ್ ಅಂತೂ, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿದೆ, ಮಾಡು ನಾವಂತೂ ಮಾಡ್ತಾಯಿಲ್ಲ, ನೀನಾದರೂ ಮಾಡ್ತಾಯಿದ್ದೀಯ ಅಂತ ಅಷ್ಟು ಪಾಸಿಟಿವ್ ಆಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಯಾರೋ ಇಬ್ರಿಗೆ ಮಾತ್ರ ಇಷ್ಟ ಇರಲಿಲ್ಲ ಅಷ್ಟೇ. ಬಟ್ ಇವತ್ತು ಅನ್ನಿಸ್ತಾ ಇದೆ ಆ ಇಬ್ಬರು ಡಿಸ್ಕರೇಜ್ ಮಾಡಿದ್ರು ಅಂತ ಹೇಳಿ ನಾನು ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಾ ಇದೆ. ಅಂದರೆ ಏನಿಲ್ಲ, ಯಾರೂ ಮಾಡದೇ ಇರೋದು ನೀನು ಮಾಡ್ತೀಯಾ ಅಂತ ಹೇಳಿದರು. ಆಮೇಲೆ ಅದು ತೋರಿಸ್ಬಿಡು, ಇದು ತೋರಿಸ್ಬಿಡ್ಬೇಕಾಗಿತ್ತು, ಆ ರೀತಿ ಎಲ್ಲ ಚುಚ್ಚಿ ಇಂಡೈರೆಕ್ಟಾಗಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೆ, ನೋಡಿದ್ದೆ. ಅಂದರೆ ನಂಗೆ ಗೊತ್ತಿತ್ತು ನಾನು ಮಾಡ್ತಾ ಇರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ. ಆದ್ರೂ ನಾನು ಇವಾಗ ಅವ್ರಿಗೆಲ್ಲ ಇಗ್ನೋರ್ ಮಾಡ್ತೀನಿ, ಡೋಂಟ್ ಕೇರ್ ಅಷ್ಟೇನೆ. ಯಾಕಂದರೆ ನಾವು ಮಾಡೋ ವಿಡಿಯೋಸಿಂದ ಒಬ್ರಿಗೆ ಹೆಲ್ಪ್ ಆಗ್ತಾಯಿದೆ ಅಂತಂದರೆ ಯಾಕೆ ಅದನ್ನು ಮಾಡಬಾರ್ದು ಅಂತ ಅನ್ನಿಸ್ತದೆ. ಯಾಕಂದರೆ ನನಗೆ ಬೇರೆ ಬೇರೆ ವಿಷಯದಲ್ಲಿ ಎಷ್ಟೊಂದು ಜನ ಅದು ಇಷ್ಟ ಆಯಿತು, ಅದರಿಂದ ನಾವು ಮಾಡಿದ್ವಿ, ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಆ್ಯಂಡ್ ಇದಂತೂ ನನಗೆ ಒಂಥರ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಹೆಲ್ತ್ ವಿಷಯದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್, ಪರ್ಸ್ನಲ್ ಪ್ರಾಬ್ಲಮಿಂದ ಬ್ಲಡ್ ಲಾಸ್ ಆಗಿ HB ಕಮ್ಮಿ ಆಗ್ತಾ ಇರುತ್ತೆ. ಆಪ್ರೇಷನ್ ಆದ್ರೇನು ಕಮ್ಮಿ ಆಗುತ್ತೆ ಇಮಿಡಿಯೇಟಾಗಿ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಇದ್ದರೆ ಕಮ್ಮಿ ಆಗುತ್ತೆ. ಆಕ್ಸಿಡೆಂಟಲ್ ಆಗಿ ಕಟ್ಟು ಉಂಡಾದರೆ ಕಮ್ಮಿ ಆಗುತ್ತೆ.
ಈ ರೀತಿ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ತೊಗೊತಾ ಇದ್ರೂ ಬ್ಲಡ್ ಡ್ರೈ ಆಗಿ ಕಮ್ಮಿ ಆಗುತ್ತೆ. ಈ ರೀತಿ ಸುಮಾರು ಕಾರಣಗಳಿದೆ. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್ ಆಗೋರ್ಗು ಕಮ್ಮಿ ಆಗುತ್ತೆ. ಓಕೆನಾ, ತುಂಬ ರೀಸನ್ಸ್ ಇದೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ HP ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ, ನಿಮ್ಗೆಲ್ಲರೂ ಹೇಳ್ತಾರೆ ಸೊಪ್ಪು ತಿನ್ನಿ, ಕಾಳು ತಿನ್ನಿ, ತರಕಾರಿ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತೆಲ್ಲ ಹೇಳ್ತಾರೆ. ಬಟ್ ಏನು ಗೊತ್ತಾ, ನಾವು ಏನೇ ತಿಂದ್ರೂ ಒಂದೊಂದ್ಸಲ ಏನೂ ವರ್ಕ್ ಆಗೋದಿಲ್ಲ. ಸೊ HB ಇನ್ಕ್ರೀಸ್ ಆಗಬೇಕು, ಬ್ಲಡ್ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಐರನ್, ನಾವು ತಿನ್ನೋ ಊಟದಲ್ಲಿ ಐರನ್ ಅಂಶ, ಕಬ್ಬಿಣಾಂಶ ಹೆಚ್ಚಾಗಿರಬೇಕು. ಆವಾಗ ಏನಾಗುತ್ತೆ, ಬ್ಲಡ್ ಉತ್ಪತ್ತಿ ಆಗುತ್ತೆ. ಓಕೆನಾ. ಸೊ ಬ್ಲಡ್ ಉತ್ಪತ್ತಿ ಆಗೋದಕ್ಕೆ ಏನೇನು ತಿನ್ನಬೇಕು ಅಂದರೆ, ಐರನ್ ಕಂಟೆಂಟ್ ಇರೋವಂಥ ಸೊಪ್ಪು, ತರಕಾರಿ, ಕಾಳುಗಳು ಎಲ್ಲ ತಿನ್ನಿ ಅಂತ ಹೇಳ್ತಾರೆ. ಬಟ್ ನೀವು ಏನು ತಿಂದ್ರೂ ಏನೂ ಆಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ತಗೊಳ್ತಾ ಇರೋದಿಲ್ಲ. ಏನು ಗೊತ್ತಾ, ಇದಕ್ಕೊಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ. ಏನಂದರೆ, ನೀವು ಐರನ್ ಕಂಟೆಂಟ್ ತೊಗೊಂಡಾಗ ಅದ್ರ ಜೊತೆಗೆ ವಿಟಮಿನ್ ಸಿನ ಕನ್ಸ್ಯೂಮ್ ಮಾಡಲೇಬೇಕು. ಆವಾಗ ನಿಮ್ಮ ಬಾಡಿಯಲ್ಲಿ ಐರನ್ ರಿಲೀಸ್ ಆಗುತ್ತೆ, ಬ್ಲಡ್ಡು ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ. ಅದ್ರ ಬದಲು ನೀವೇನಾದರೂ ಐರನ್ ಕಂಟೆಂಟ್ ಜೊತೆಗೆ ಕ್ಯಾಲ್ಶಿಯಂ ತೊಗೊಂಡ್ರೆ ಡೆಫಿನೆಟಾಗಿ ಬ್ಲಡ್ ಬರೋದಿಲ್ಲ. ಯಾಕಂದರೆ ಕ್ಯಾಲ್ಶಿಯಂ ಬಂದು ಐರನ್ ಬ್ಲಾಕರ್ ಅದು. ಓಕೆನಾ. ಸೊ ಎಕ್ಸಾಂಪಲ್ ಹೇಳೋದಾದರೆ, ಕಡಲೆಬೀಜ ತಿಂದಾಗ ಅದರಲ್ಲಿ ಐರನ್ ಮತ್ತು ಪ್ರೋಟೀನ್ ಎರಡೂ ಇರುತ್ತೆ. ಅದ್ರ ಜೊತೆಗೆ ನೀವು ಮೂಸಂಬಿ ಜ್ಯೂಸ್ ಅಥವಾ ಸಿಕ್ಕಿಲ್ಲ ಅಂದರೆ ನಿಂಬೆಹಣ್ಣು ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು. ಆವಾಗ ನಿಮಗೆ ಐರನ್ ಉತ್ಪತ್ತಿ ಆಗುತ್ತೆ, ಬ್ಲಡ್ ಉತ್ಪತ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ. ಅದೇ ನೀವೇನಾದರೂ ಹಾಲು ಕುಡಿದ್ಬಿಟ್ರೆ ಕಡಲೆಬೀಜದ ಜೊತೆ, ಖಂಡಿತ ನಿಮಗೆ ಐರನ್ನೇ ಬರೋದಿಲ್ಲ. ಐರನ್ ಬ್ಲಾಕ್ ಮಾಡಿಬಿಡುತ್ತೆ ಹಾಲು. ಸೊ ಹಾಲು ಜೊತೆ ಏನೂ ಮಿಕ್ಸ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡಬಾರ್ದು. ನೈಟಲ್ಲಿ ಮಲಗೋ ಮುಂಚೆ ಹಾಲು ಕುಡಿದ್ರೆ ಒಳ್ಳೆಯದು ಅಷ್ಟೇನೆ. ಓಕೆನಾ. ಸೊಪ್ಪಿನಲ್ಲಿ ನಿಮಗೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು. ಅದರಲ್ಲಿ ಐರನ್ ಕಂಟೆಂಟ್ ಮತ್ತು ವಿಟಮಿನ್ ಸಿ ಎರಡೂ ಅದರಲ್ಲೇ ಇರುತ್ತೆ. ಅದು ಪ್ಲಸ್ ಪಾಯಿಂಟು. ಅದಕ್ಕೆ ಹೇಳೋದು ಪಾಲಕ್ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಅಂತ. ಇನ್ನೊಂದು ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ, ಅದು ನಂಬರ್ 1 ಅಂತಲೇ ಹೇಳ್ಬೋದು. ಅದು ಒಂದು 4 ಎಗ್ಗೆ ಸಮ. ಅದು ಜ್ಯೂಸಸಲ್ಲಿ ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಅದೆಲ್ಲ ಮಾಡ್ತಾಯಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಜ್ಯೂಸ್ ಕುಡಿಬೇಕು ಇದಕ್ಕೆ, ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ. ನಾನು ವ್ಲಾಗಲ್ಲೆಲ್ಲ ಆಲ್ರೆಡಿ ತೋರಿಸಿದ್ದೀನಿ. ಆದರೆ ಕೆಲವರು ಏನೋ ಹೇಳೋದು ಅಂದರೆ, ಅದು A to Z ನೋಡಬೇಕಂತೆ. ನಾನು ಯಾಕಂದರೆ ಅಡುಗೆ ಮಾಡದೇ ಇರೋವಂಥ ಹುಡುಗಿರೇ ನನಗೆ ಆ ರೀತಿ ಕೇಳಿರೋದು. ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ A to Z ಪ್ರತಿಯೊಂದು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅವ್ರಿಗೆ ಸಿಪ್ಪೆ ಬಿಡಿಸಿ ಕೂಡ ತೋರಿಸ್ಬೇಕು ಅಂತ ಕೇಳಿರೋದು. ಓಕೆ, ನಾನು ತೋರಿಸ್ತೀನಿ. ಆ್ಯಂಡ್ ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದು ಗುಡ್ ನ್ಯೂಸ್ ಇದೇನೇ. ಸೊ ಯಾರಿಗಾದರೂ ಹೆಲ್ಪ್ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.